Brahmin's Cafe, Brahmin's Cafe. ದೇವ್ರೆ, ನಿನ್ನನ್ನೇ ನಂಬಿ ನಾನು ಈ ಮನೆಗೆ ಬಂದಿದ್ದೀನಿ. ಯಾವ ಕಾರಣಕ್ಕೂ ಈ ಮನೆ ಕತ್ಲಾಗದೆ ಇರೋ ರೀತಿ ಸದಾ ಕಾಲ ಜ್ಯೋತಿಯಾಗಿ ನೀನು ಈ ಮನೆ ಬೆಳಗ್ತಿರ್ಬೇಕಪ್ಪ. ನೀನ್ ಯಾರೇ ನಮ್ಮನೆ ದೇವ್ರ ಮನೇಲಿ ದೀಪ ಹಚ್ಚೋಕೆ? ಬಾರೆ ಈಚೆ, ಬಾರೆ ಈಚೆ. ಏನ್ ವೈಷ್ಣವಿ ಹೀಗೆ ಮಾತಾಡ್ತಾ ಇದ್ಯಾ? ನಾನಲ್ದೆ ಬೇರೆ ಯಾರು ದೀಪ ಹಚ್ಚಬೇಕು? ಸಾಕ್ ನಿಲ್ಸೆ ಈ ತಲೆ ಹರಟೆ ಮಾತನ್ನ. ನಮ್ಮನೆ ದೀಪ ಹಚ್ಚಕ್ಕೂ ಯೋಗ್ಯತೆ ಅರ್ಹತೆ ಇರಬೇಕು, ಅದು ನಿನ್ಗಿಲ್ಲ. ಜಾತಿ ಒಂದೇ ಯೋಗ್ಯತೆ ಅರ್ಹತೆ ಅನ್ನೋದಾದರೆ ಆ ದೀಪಕ್ಕೆ ಯಾವ ಜಾತಿ ಆದರೂ ಪರವಾಗಿಲ್ಲ ವೈಷ್ಣವಿ, ಬೆಳಕು ಕೊಟ್ಟೇ ಕೊಡುತ್ತೆ. ಜೊತೆಗೆ ನಿಮ್ಮ ಅಣ್ಣ ಕಟ್ಟಿರೋ ತಾಳಿ ನನ್ನ ಕುತ್ತಿಗೆಯಲ್ಲಿ ಇರಬೇಕಾದ್ರೆ ಅದಕ್ಕಿಂತ ಅರ್ಹತೆ ಇನ್ನೇನು ಬೇಕು? ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ನಿನಗಿಲ್ಲ ಬಿಡು. ಏಯ್ ನೋಡು, ನೀನು ಇಷ್ಟು ದಿನ ಎಷ್ಟೇ ಅವಮಾನ ಮಾಡಿದ್ರು ಅದನ್ನು ಸಹಿಸ್ಕೊಂಡಿದ್ದೆ. ಆದರೆ ಈಗ ನಾನು ನಿನ್ನ ಅತ್ತಿಗೆ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದನ್ನು ಕಲಿ. ನಿನ್ ಮುಖಕ್ಕೆ ಮರ್ಯಾದೆ ಬೇರೆ ಕೇಳು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಅಲ್ವಾ? ಕೊಬ್ಬು ಕೊಬ್ಬು ನಿನ್ಗೆ. ನಡಿ ಆಚೆ, ನಡಿಯೇ. ಬಿಡು ವೈಷ್ಣವಿ, ಬಿಡು. ಕೇಳ್ದೆ ದೇವ್ರ ಮನೇಲಿ ನುಗ್ಗಿ ದೀಪ ಹಚ್ತಿದ್ದಾಳೆ. ಬೇಡ ಹಚ್ಬೇಡ ಅಂದ್ರೆ ನನ್ಗಲ್ದಲೆ ಬೇರೆ ಯಾರಿಗಿದೆ ಅಪ್ಪು ಅಂತ ನನ್ನನ್ನೇ ಆಚೆ ತಳ್ಳಿಬಿಟ್ಲು. ನನ್ನ ಮಗಳ ಮೇಲೆ ಕೈ ಮಾಡೋಕ್ಕೆ ಎಷ್ಟೇ ಧೈರ್ಯ ನಿನಗೆ? ಯಾರೇ ನಿನಗೆ ಅಧಿಕಾರ ಕೊಟ್ಟವರು? ನೀನ್ ಏನ್ ಅನ್ಕೊಂಡಿದ್ಯಾ? ನನ್ನ ಮನೆ ಹೊಸಲ್ ದಾಟಕ್ಕೂ ಯೋಗ್ಯತೆ ಇಲ್ಲದೆ ಇರೋಳು ನೀನು. ಅಂಥದ್ರಲ್ಲಿ ಅಯ್ಯೋ ಪಾಪ ಯಾವುದೋ ಮೂಲೆಯಲ್ಲಿ ಬಿದ್ದಿರ್ಲಿ ಅಂತ ಮನೆ ಒಳಗೆ ಬಿಟ್ಕೊಂಡ್ರೆ ದೇವ್ರ ಮನೆ ಒಳಗೆ ನುಗ್ಗಿ ಅಪಚಾರ ಮಾಡಿ ಮಡಿ ಮೈಲ್ಗೆನೆಲ್ಲ ಹಾಳು ಮಾಡ್ತೀಯೇನೆ. ಅಮ್ಮ, ತಲೆ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಟಿದ್ದೀನಲ್ಲಮ್ಮ. ಓಹೋ, ಮಡಿ ಉಟ್ಕೊಂಡ ತಕ್ಷಣ ನೀನು ನಮ್ಮವಳಾಗ್ಬಿಟ್ಯಾ? ಈ ಮನೆ ಸೊಸೆ ಆಗ್ಬಿಟ್ಯಾ? ನಿನ್ನ ಬುದ್ಧಿವಂತಿಕೆನ ಜಾಣ್ಮೆನ ನನ್ನ ಮುಂದೆ ಪ್ರದರ್ಶನ ಮಾಡಕ್ ಬರ್ಬೇಡ. ಒಂದ್ ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೋ. ತಿಪ್ಪುರ್ಲಾಗ ಹಾಕಿದ್ರು ನಮ್ಮ ಸರಿಸಮ ಆಗಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಅತಿಯಾಗಿ ಮೆರೆದು ಗಂಡಾಂತರ ತಂದ್ಕೋಬೇಡ. ನಾನು ನಿನಗೆ ಯಾವ ಅಧಿಕಾರನೂ ಹಕ್ಕು ಕೊಟ್ಟಿಲ್ಲ. ಹಾಗಲ್ಲ ಅಮ್ಮ. ಬೇಡ, ಅಮ್ಮ ಅಂತ ಕರೆದು ಕರೆದು ನನ್ನ ಪಿತ್ತ ನೆತ್ತಿಗೆರೋ ಹಾಗೆ ಮಾಡಬೇಡ. ನೀನಿಲ್ಲಿರೋ ಒಂದೊಂದು ಕ್ಷಣನೂ ನನಗೆ ನರಕ ಆಗೋಗಿದೆ. ಅದು ಯಾವ ಜನ್ಮದ ಶತ್ರುನೇ ನೀನು?
ಈ ಜನ್ಮದಲ್ಲಿ ಈಗ ಬಂದು ಕಾಡ್ತಾ ಇದೆಯಲ್ಲ. ಸೌಂದರ್ಯ, ಅಮ್ಮ, ನೀನು ಈ ಮನೆ ಭಾವಿ ಸೊಸೆ ಆಗೋಳು. ನಿನಗೆ ಇಲ್ಲಿ ಎಲ್ಲ ಅಧಿಕಾರನೂ ಇದೆ. ಇನ್ಮೇಲೆ ದಿನನಿತ್ಯ ನೀನೇ ದೇವ್ರ ಮುಂದಿನ ದೀಪ ಹಚ್ಚಿ ಪೂಜೆ ಮಾಡಬೇಕು. ಎಲ್ಲಾನು ಪಾಂಗಿತವಾಗಿ ಆಗ್ಬೇಕು. ಹೋಗು. ಆಯ್ತಮ್ಮ. ಅಮ್ಮ, ವೈಭವ್ ನಿನಗೆ ತಾಳಿ ಕಟ್ಟಿದಾನೆ ಅನ್ನೋ ಒಂದು ಕಾರಣ ಇಟ್ಕೊಂಡು ತುಂಬಾ ಮೆರಿತಾ ಇದೆಯಾ. ಇನ್ನು ಒಂದೇ ಒಂದು ತಿಂಗಳಲ್ಲಿ ನಿನ್ನನ್ನ ಈ ಮನೆ ಬಿಟ್ಟು ಹೊರಗೆ ಹಾಕ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಶಾಂತ ಪಂಡಿತೆ ಅಲ್ಲ. ಈ ಮನೆ ಋಣ ಅಷ್ಟೇ ಲಭ್ಯ ಅಂತ ಆ ದೇವ್ರು ಬರ್ತಿದ್ರೆ ಹಾಗೆ ಆಗಲಿ. ಅದು ಬಿಟ್ಟು ನಾನು ಈ ಮನೆಯಲ್ಲಿ ಮುಂದಕ್ಕೂ ಬಾಳಿ ಬದುಕಬೇಕಾದವಳು ಅಂತ ಏನಾದರೂ ಬರ್ತಿದ್ರೆ ಇದೇ ಒಂದು ತಿಂಗಳಲ್ಲಿ ನೀವು ನನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋ ಹಾಗಾಗಲಿ. ವಾರ್ಷಿಕಾಪುರಾಧಿನಾಥ ಕಾಲ ಭೈರವ, ವಾರ್ಷಿಕಾಪುರಾಧಿನಾಥ ಕಾಲ ಭೈರವ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಆದಿತ್ಯಾಯ ನಮಃ. ಅಯ್ಯೋ 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 ಅಯ್ಯೋ, ಯಾರು ನಿನಗೆ ಅಡುಗೆ ಮನೆ ಒಳಗೆ ಕಾಲಿಡಕ್ಕೆ ಹೇಳ್ದವರು? ನಿನಗೆ ನೀವು ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡಿದ್ಯಾ? ನಮ್ಮ ಮಡಿ ಮೈಲ್ಗೆ ಎಲ್ಲಾನು ಹಾಳು ಮಾಡಿ ಹಾಕ್ಬಿಟ್ಟಿಯಲ್ಲ ನೀನು. ಅಯ್ಯೋ ದೇವ್ರೆ, ಅಷ್ಟು ಹಾಲಿಗೆ ಕಾಫಿ ಬೆರೆಸಿ ದಂಡ ಮಾಡಿ ಹಾಕ್ಬಿಟ್ಟಿಯಲ್ಲೇ. ಬೆಳಗ್ಗೆ ಅಷ್ಟೇ ನಿನ್ ದೇವ್ರ ಮನೆ ಕಾಲಿಟ್ಟಿದ್ದಕ್ಕೆ 10 ಜನ್ಮಕ್ಕಾಗೋ ಅಷ್ಟು ಉಗಿದು ಉಪ್ಪು ಹಾಕಿದ್ದೀನಿ ನಿನ್ಗೆ. ಅಂದ್ರೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ? ನಿನ್ನ ಹೀನು ಬುದ್ಧಿ ತೋರಿಸ್ಬೇಕು ಅಂತಾನೆ ನಮ್ಮ ಪವಿತ್ರವಾಗಿರೋ ಅಡುಗೆ ಮನೆ ಒಳಗೆ ಕಾಲಿಟ್ಟು ಎಲ್ಲ ಹೊಲ್ಸ್ ಮಾಡಿ ಕುದಿಗೆಡಿಸ್ಬಿಟ್ಟಿಯಲ್ಲ ನೀನು. ಅದು ಎಲ್ರಿಗೂ ಕಾಫಿ ಮಾಡಿಕೊಡೋಣ. ಯಾರೇ ನಿನಗದ್ರ ಪಾರ್ಪತ್ಯ ಕೊಟ್ಟೋರು? ನಿನಗೆ ಕಾಫಿ ಮಾಡು ಅಂತ ಯಾರು ಹೇಳಿದ್ದು? ಇಷ್ಟಕ್ಕೂ ನಿನ್ನ ಹತ್ರ ಸೇವೆ ಮಾಡಿಸ್ಕೊಳ್ಳೋಷ್ಟು ದಟ್ಟ ದಾರಿದ್ರ್ಯ ನಮಗಿನ್ನೂ ಬಂದಿಲ್ಲ. ಕೈ ಕಾಲೆಲ್ಲ ನೆಟ್ಟಿಗೆ ಇದೆ. ನಡಿ, ಮೊದಲು ಇಲ್ಲಿಂದ ಹೊರಗೆ ನಡಿ ನೀನು. ಅಮ್ಮ, ಅಮ್ಮ ದಿಮ್ಮ ಅಂತ ಕರೆದ್ರೆ ಹಾಲ್ಗೆ ಮೇಲೆ ಪೊರೆ ಎಳೆದು ಬಿಡ್ತೀನಿ. ನನ್ನ ಕಣ್ಣು ಮುಂದೆ ಒಂದು ಕ್ಷಣ ನಿಂತ್ಕೋಬೇಡ. ತೊಲಗೋಗು, ತೊಲಗೆ. ಏಯ್, ಹೇಳಿದ್ ಕೇಳಿಸ್ತಿಲ್ವಾ? ತೊಲಗೆ ಇಲ್ಲಿಂದ ಆಚೆ. ಸೌಂದರ್ಯ, ಇವಳ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗೋಯ್ತಮ್ಮ. ಹೇಗಾದರೂ ಮಾಡಿ ನಮ್ಮ ಜಾತಿ ಕೆಡಿಸ್ಬೇಕು, ನಾವು 4 ಜನರ ಎದುರುಗಡೆ ತಲೆ ಎತ್ಕೊಂಡು ಓಡಾಡದೇ ಇರೋ ಹಾಗಾಗಬೇಕು, ನಮ್ಮ ಬಂಧು ಬಳಗ ಯಾರು ನಮ್ಮ ಹತ್ರಕ್ಕೂ ಸುಳಿದೇ ಇರೋ ಹಾಗಾಗಬೇಕು ಅಂತ. ಕಡೆಗಾಲಕ್ಕೆ
ನಮ್ಮ ಬಾಯಿಗೆ ಒಂದು ತೊಟ್ಟು ನೀರು ಹಾಕಕ್ಕೂ ಯಾರು ಇಲ್ಲದೆ ಇರೋ ಹಾಗೆ ಆಗಬೇಕು ಅನ್ನೋದೇ ಇವಳ ಉದ್ದೇಶ. ಅವಳಿಗೆ ಹೋಗಿ ಹೇಳು, ಅವಳು ಏನೇ ಮಾಡಿದ್ರು, ಎಷ್ಟೇ ಪ್ರಯತ್ನ ಪಟ್ಟರು ಅವಳೇ ಅಲ್ಲ, ಅವಳಂಥ 100 ಜನರು ಬಂದರೂ ಅವಳ ಆಸೆ ಉದ್ದೇಶ ಈಡೇರಲ್ಲ. ಅವಳನ್ನ ನಮ್ಮ ಮನೆ ಸೊಸೆ ಅಂತ ಒಪ್ಕೊಂಡು ನಮ್ಮ ತಲೆ ಮೇಲೆ ಮೆರೆಸಲ್ಲ, ನಮ್ಮ ಶಾಪ ಅವಳನ್ನ ತಟ್ಟದೆ ಬಿಡಲ್ಲ ಅಂತ ಸರಿಯಾಗಿ ಹೇಳು ಹೋಗು. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಅರ್ಥ ಆಯ್ತೇನೆ ಅಮ್ಮ ಹೇಳಿದ್ದು? ಅರ್ಥ ಆಗ್ಲಿಲ್ಲ ಅಂದ್ರೆ ಹೇಳು, ಮೂಲೆ ಬಿದ್ದಿರೋ ತಗೊಂಡು ಬರ್ದೊಂದು ಅರ್ಥ ಮಾಡಿಸ್ತೀನಿ. ಪಾಡು ನಾಯಿ ಮುಟ್ಟಿದ ಮಡಕೆಕ್ಕಿಂತ ಕಡೆ ಮಾಡಿಬಿಟ್ಟಿದ್ದಾಳೆ ಇವಳು. ಇವಳು ಉದ್ದೇಶ ಈಡೇರಲ್ಲ. ಇವಳು ನಮ್ಮನ್ನು ಹೀಗೆ ಗೋಳೈಕೋತಾ ಇದ್ರೆ ಆ ದೇವ್ರೇ ಇವಳನ್ನ ಕ್ಷಮಿಸಲ್ಲ. ನೀರು ನಿಡಿ ಸಿಗದೆ ಇರೋ ಹಾಗೆ ಮಾಡ್ಬಿಡ್ತಾನೆ. ಸೌಂದರ್ಯ, ದೇವ್ರ ಮನೇಲಿ ಪಂಚಗವ್ಯ ಇಟ್ಟಿದ್ದೀನಿ, ಹೋಗಿ ತಗೊಂಡ್ ಬಾ. ಆಯ್ತಮ್ಮ. इति श्री सूर्य नमस्कारं संपूर्णम्. ಸೌಂದರ್ಯ, ಈ ಪುಣ್ಯ ಯಾಕೆ ಮಾಡ್ತಾರೆ ಅಂತ ಗೊತ್ತಲ್ವಾ ನಿಂಗೆ? ಗೊತ್ತಿಲ್ಲಪ್ಪ. ಕಾಗೆ ಗೂಬೆಗಳೆಲ್ಲ ಬಂದು ಮನೆ ಗಲೀಜ್ ಮಾಡಿಬಿಟ್ಟು ಹೋಗಲ್ವಾ? ಆಗ ಆ ಗಲೀಜ್ನೆಲ್ಲ ಪಂಚಗವ್ಯದಿಂದ ಪ್ರೋಕ್ಷಣೆ ಮಾಡಿ ಅಪವಿತ್ರವಾಗಿರೋ ಮನೇನ ಪವಿತ್ರಗೊಳಿಸೋದೇ ಈ ಪುಣ್ಯಾಹ. ಅಪ್ಪಾಜಿ, ಎಲ್ಲರ ತಲೆ ಮೇಲೂ ಪ್ರೋಕ್ಷಣೆ ಮಾಡಿದ ಹಾಗೆ ನನ್ನ ತಲೆ ಮೇಲೂ ಪಂಚಗವ್ಯನ ಪ್ರೋಕ್ಷಣೆ ಮಾಡಿ ಅಪ್ಪಾಜಿ. ಏಯ್, ಇದನ್ನ ಮಾಡ್ತಿರೋದೇ ನಿನ್ನಿಂದ ಮನೆ ಮೈಲ್ಗೆ ಆಗಿದೆ ಅಂತ ನಿನಗೆ ಹಾಕ್ಬಿಡ್ತಾರಾ? ಅದರಲ್ಲಿ ತಪ್ಪೇನಿದೆ? ಈ ಪವಿತ್ರವಾದ ಪಂಚಗವ್ಯದಿಂದ ಪಾತ್ರೆ, ಪಡಗ, ಅಡುಗೆ ಮನೆ, ಇಡೀ ಮನೆ ಅಷ್ಟೇ ಯಾಕೆ ನಿಮ್ಗಳನ್ನ ಪರಿಶುದ್ಧ ಮಾಡಲಿಲ್ವಾ? ಹಾಗೆ ನನ್ನನ್ನು ಪರಿಶುದ್ಧಳನ್ನಾಗಿ ಮಾಡಿಬಿಡಿ ಅಪ್ಪಾಜಿ. ನಿಮ್ಮನೆ ಸೊಸೆ ಆಗ್ಬಿಡ್ತೀನಿ.
ನನ್ನನ್ನು ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಅಪ್ಪಾಜಿ. ಅವಳಿಗೆ ಎಷ್ಟು ಕೊಬ್ಬಮ್ಮ. ಈ ಮನೆ ಯಜಮಾನಿ ನೀವು. ಸ್ವಲ್ಪ ಕೂಡ ಗೌರವ ಇಲ್ಲದೆ ನಿಮಗೆ ಅವಮಾನ ಆಗೋ ಥರ ಮಾತಾಡ್ತಾಳೆ. ಎಷ್ಟು ಪೊಗ್ರಿರ್ಬೇಕು ಅವಳಿಗೆ. ಅವಳನ್ನ ನಾವು ಪಂಚಗವ್ಯದಿಂದ ಪರಿಶುದ್ಧ ಮಾಡಬೇಕಂತೆ, ನಮ್ಮೊಳಗೆ ಮಾಡ್ಕೋಬೇಕಂತೆ, ಸೊಸೆಯಾಗಿ ಒಪ್ಕೋಬೇಕಂತೆ. ಶುದ್ಧ ನಾನ್ಸೆನ್ಸ್. ನನಗೂ ಮೊದಲಿಂದ ಅವಳು ಕಂಡ್ರೇ ಆಗಲ್ಲ. ಈ ನಮ್ಮಮ್ಮನೇ ಅವಳನ್ನ ಸಲುಗೆ ಕೊಟ್ಟು ಕೊಟ್ಟು ಹೆಚ್ಚಿ ಕೂರಿಸಿರೋದು. ಗುಣಕ್ಕೆ ಮತ್ಸರ ಪಡಬಾರ್ದು, ಜಾತಿ ನೋಡಬಾರ್ದು, ತಾವ್ರೆ ಹೂ ಕೆಸ್ಕಲ್ಲಿ ಹುಟ್ಟಿದ್ರು ದೇವ್ರಿಗೆ ಅರ್ಪಿಸ್ತಿಲ್ವಾ ಅಂತ ಹಾಗೆ ಹೀಗೆ ನನಗೂ ಅಪ್ಪಂಗೂ ಉಪದೇಶ ಕೊಟ್ಟಿದ್ದು. ಕಡೆಗೆ ಹಿಟ್ಲಲ್ಲ ನಿಮ್ ಕಿವಿಗೆ ಹೂವನ. ಅದಕ್ಕೆ ನಾನು ಅವಾಗವಾಗ ಹೋಗಿ ಅವ್ಳು ಗ್ರಾಚಾರ ಬಿಡಿಸಿ ಬರ್ತಾ ಇದ್ದಿದ್ದು. ನಿಮ್ಗಿನ್ನೂ ನಮ್ಮ ಮನೆ ವಿಷಯ ಸಂಪೂರ್ಣವಾಗಿ ಗೊತ್ತಿಲ್ಲ ಸೌಂದರ್ಯ. ಅವಳು ಏನಾದರೂ ಇವತ್ತು ಬದುಕಿದ್ದಾಳೆ ಅಂದರೆ, ಅವ್ರ ಮನೆಯವರು ಇವತ್ತು 2 ಹೊತ್ತು ಊಟ ಮಾಡ್ತಿದಾರಂದ್ರೆ ಇದಕ್ಕೆ ಕಾರಣನೇ ಇಲ್ಲಿ ಕೂತಿದಾರಲ್ಲ ದಯಾಮಯಿ ನಮ್ಮಮ್ಮ, ಇವರು ಮತ್ತೆ ನಮ್ಮಣ್ಣ. ಹೌದು ಕಣೆ, ನಾನು ಪೆದ್ದಿ, ಶತದಡ್ಡಿ, ಮಡ್ಡಿ ಸಾಂಬ್ರಾಣಿ, ದೊಡ್ಡ ಶಿಖಾಮಣಿ. ಸುಣ್ಣಕ್ಕೂ ಹಾಲ್ಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋಳು. ಅದಕ್ಕೆ ಆವಾಗ ನಿಮ್ಮ ಅಣ್ಣ ಹೇಳ್ದ ಅಂತ ಅವಳಿಗೆ ಸಹಾಯ ಮಾಡ್ತಾ ಇದ್ದೆ. ಸಹಾಯ ಮಾಡಕ್ಕೆ ಎಷ್ಟಮ್ಮ ಕೊಡ್ತಾರೆ? 100 200 ಕೊಡ್ಬೇಕು. ಅಬ್ಬಬ್ಬ ಅಂದ್ರೆ 1000ನೋ 2000ನೋ ಮುಖದ ಮೇಲೆ ಬಿಸಾಕ್ಬೇಕು. ಅದ್ಬಿಟ್ಟು ಲಕ್ಷ ಲಕ್ಷ ಕೊಡ್ತಾರಾ? ಕೊಟ್ಟು ಅವಳಿಂದಲೇ ಈಗ ಅನ್ನಿಸ್ಕೊ. ಏನು ಲಕ್ಷನಾ? ಯಾವ ಗ್ಯಾರಂಟಿ ಮೇಲೆ? ಅವಳು ಸೊಸೆಯಾಗಿ ಬರೋ ಗ್ಯಾರಂಟಿ ಇತ್ತಲ್ಲಮ್ಮ.